ಹೀಗಿರುವಾಗ ಒಂದು ಮುಖದ ಮೇಲಿಟ್ಟು ಡೀಪಾಗಿ ಉಸಿರಾಡಿ ಅಂತ ಹೇಳಿದ್ರು. ಒಂದು ಐ ಥಿಂಕ್ ಸಮಥಿಂಗ್ ಲೈಕ್ ಒಂದು ಮೌತ್ ಪೀಸ್ ಥರ ಮುಖದ ಮೇಲಿಟ್ಟು ಡೀಪಾಗಿ ಉಸಿರಾಡಿ ಅಂತ ಇದ್ರು. ಡೀಪಾಗಿ ಉಸಿರಾಡ್ತಾ ಇದ್ದೆ. ಒಂದು ಕಡೆ, ಹೇ ನಾಗು, ಇವತ್ತು ನಿನಗೆ ಸರ್ಜರಿಯಾಗಿ ಸಕ್ಸಸ್ಫುಲ್ ಆಗಿ ನೀನು ಇಲ್ಲಿಂದ ಎದ್ದೇಳ್ಬೋದು. ಅಥವಾ ಕಾರಣಾಂತರಕ್ಕೆ ನಮ್ಮ ಕೈಯಲ್ಲಿ ಯಾರಿಗೂ ಗೊತ್ತಿರಲ್ಲ. ಯಾಕಂದರೆ ಪರಮಾತ್ಮ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಹುಟ್ಟು ಸಾವು ಎರಡೂ ನಮ್ಮ ಕೈಯಲ್ಲಿಲ್ಲ. ಕರ್ಕೊಂಡು ಹೋಗ್ಬಿಡ್ಬೋದು. ನಾನು ಇವತ್ತು ಇಲ್ಲಿಗೆ ನನ್ನ ಜೀವನದ ಅಂತ್ಯನೂ ಆಗ್ಬೋದು ಅನ್ನೋ ಒಂದು ಭಾವನೆ ಬಂತು. ಬಂದಿದ್ದ ತಕ್ಷಣ ಒಂದು ನಮಸ್ಕಾರ, ನನ್ನ ಎಲ್ಲ ಗುರುಗಳಿಗೊಂದು ನಮಸ್ಕಾರ ಮಾಡಿದೆ. ಕರ್ಕೊಂಬಂದರೆ ನನ್ನ ಜೀವನದಲ್ಲಿ ನಾನು ಒಂದು ತಪ್ಪು ಮಾಡಿದ್ದೀನಿ. ನನ್ನ ಒಂದು ಗ್ಲ್ಯಾಂಡ್ ಅಥವಾ ನನ್ನ ಒಂದು ಏನು ಒಳಗಡೆ ಇತ್ತು ನನ್ನ ರೈಟ್ ಬ್ರೆಸ್ಟಲ್ಲಿ, ಅದನ್ನು 4.5 ವರ್ಷ ಸುಮ್ಮನೆ ಇಟ್ಕೊಂಡ್ಬಿಟ್ಟಿದ್ನೆಲ್ಲ. ಈ ಥರ ಯಾರೂ ತಪ್ಪು ಮಾಡಬೇಡಿ ಅಂತ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ನಾನು ಒಂದು ಪ್ರತಿಯೊಬ್ಬರಿಗೂ ಇದನ್ನು ತಲುಪಿಸ್ಬೇಕು. ಅವರು ಭಾಳ ಸುಲಭವಾಗಿ ಇದನ್ನು ತೊಗೋಬೇಕು. ಯಾಕಂದ್ರೆ ನಾನು ಇಡೀ ಜೀವನ ಹೆದರ್ಕೊಂಬಿಟ್ಟಿದ್ದೆ. ಆ ಭಯ ಯಾರಿಗೂ ಬರ್ದಿರಾ ಇರಲಿ, ಈ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪರಮಾತ್ಮ ಅಂತ ಒಂದು ಕೈ ಮುಗಿದೆ. ಅಷ್ಟರಲ್ಲಿ ಅನಸ್ಥೆಟಿಸ್ಟ್ ಡಾಕ್ಟ್ರ್ ಏನು ಹೇಳಿದ್ರು, ನೋಡಿ ನಿಮ್ಮ ಸರ್ಜನ್ ಬಂದಿದ್ದಾರೆ ಅಂತಂದರು. ಮೇಡಮ್ ಬಂದು ನಿಂತ್ಕೊಂಡ್ರು ನನ್ನ ಮುಂದೆ. ವೆರಿ ಬ್ಯೂಟಿಫುಲ್ ಲೇಡಿ, ಡಾಕ್ಟರ್ ಭಾರತಿ ಹಿರೇಮಠ್. ಬಂದಿದ್ದ ತಕ್ಷಣ ಏನು ಮಾಡಿದ್ರು, ಅವರು ಮಾಸ್ಕ್ ಹಾಕ್ಕೊಂಡಿದ್ರು. ಅಫ್ಕೋರ್ಸ್ ದೇವರ್ ಆಲ್ ಇನ್ ಸ್ಕ್ರಬ್ಸ್ ಅಂದರೆ ದೇ ವಿಲ್ ಬಿ ವೇರಿಂಗ್ ಅ ಡಿಫ್ರೆಂಟ್ ಸೆಟ್ ಆಫ್ ಡ್ರೆಸ್ ಹಾಕ್ಕೊಂಡಿರ್ತಾರೆ ಇನ್ ದಿ ಆಪ್ರೇಷನ್ ಥಿಯೇಟರ್. ಅವ್ರೇನು ಮಾಡಿದ್ರು, ಶಿ ಪುಲ್ಡ್ ಔಟ್ ಹರ್ ಮಾಸ್ಕ್ ತೆಗೆದ್ರು. ಇಮಿಡಿಯೇಟಾಗಿ ನೋಡಿದ್ರೆ ಅವತ್ತು ಯೂಶ್ವಲಿ ಅವ್ರದ್ದು ಜಾಸ್ತಿ ನಾನು ಅವ್ರನ್ನ ನೋಡಿದ್ದು ಪಿಂಕ್ ಲಿಪ್ಸ್ಟಿಕ್ಕಲ್ಲಿ, ಅವತ್ತು ಮೆರೂನ್ ಲಿಪ್ಸ್ಟಿಕ್ಕಲ್ಲಿ ಇದ್ರೆ ಇಮಿಡಿಯೇಟಾಗಿ ನಾನಂದೆ, ಮ್ಯಾಮ್ ಇವತ್ತು ಐ ಥಿಂಕ್ ಯು ಆರ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಶೇಡ್ ಆಫ್ ಲಿಪ್ಸ್ಟಿಕ್ ಅಂತ ಹೇಳಿದ್ದಕ್ಕೆ ಶಿ ಸ್ಮೈಲ್ಡ್. ಶಿ ಸೆಡ್, ಟುಡೇ ಇಟ್ಸ್ ಅ ಮೆರೂನ್ ಒನ್ ಅಂತಂದರು. ದ್ಯಾಟ್ ವಾಸ್ ದ ಲಾಸ್ಟ್ ಥಿಂಗ್ ಐ ಥಿಂಕ್ ಐ ಸ್ಪೋಕ್. ಆ್ಯಂಡ್ ಆಫ್ಟರ್ ದಟ್ ಐ ರಿಯಲಿ ಡೋಂಟ್ ನೋ ವಾಟ್ ಹ್ಯಾಪೆಂಡ್. ಏನು ನಡೀತು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಅದಾದ ನಂತರ ಬಿಕಾಸ್ ಅನಸ್ಥೀಷಿಯಾ ಫಸ್ಟ್ ಒಂದು ಇಂಜೆಕ್ಟ್ ಮಾಡಿರ್ತಾರೆ, ಅದರಲ್ಲೇ ನಾವು ಮತ್ತೆ ಬಂದಿರುತ್ತೆ. ಅದಾದ ನಂತರ ನಮಗೆ ಅನಸ್ಥೀಷಿಯಾ, ಜನರಲ್ ಅನಸ್ಥೀಷಿಯಾ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಐ ಥಿಂಕ್ ಸರ್ಜರಿ ಎಲ್ಲ ಮುಗಿದಿತ್ತು ಅನಿಸುತ್ತೆ. ಸುಮಾರು ಒಂದು 12:30 ಐ ಥಿಂಕ್ ನನ್ನ ಸರ್ಜರಿ ಸ್ಟಾರ್ಟ್ ಆದಾಗ ಒಂದು 10 ಗಂಟೆ ಇರ್ಬೋದು ಅನಿಸುತ್ತೆ, ಬೆಳಗ್ಗೆ ಒಂದು 10 ಗಂಟೆ ಇರ್ಬೋದು ಅನಿಸುತ್ತೆ. ಸುಮಾರು 10 ಗಂಟೆ 9:30 ಏನೋ ಸರಿಯಾಗಿ ಗೊತ್ತಿಲ್ಲ. ಬಟ್ ಅಷ್ಟು ಟೈಮ್ ಎಲ್ಲೂ ಟೈಮ್ ಅಂತೂ ನಾನು ನೋಡಲಿಲ್ಲ. ಬಟ್ ನನ್ನನ್ನು ಬಿಫೋರ್ 9 o'clock ಎಲ್ಲ ಕೆಳಗಡೆ ICU ಕರ್ಕೊಂಡು ಬಂದ್ಬಿಟ್ಟಿದ್ರು. ICUಯಿಂದ ಆಮೇಲೆ OT ಕರ್ಕೊಂಡು ಬಂದರು ನನ್ನನ್ನು. ಸೊ 12:30 ಇರಬೇಕು ಅನ್ಸುತ್ತೆ. ಸ್ವಲ್ಪ ಹಿಂಗೆ ಕಣ್ಣು ಮುಚ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ವಾಂತಿ ಬರಂಗೆ ಆಗ್ತಾಯಿತ್ತು. ದಟ್ ವಾಸ್ ಬಿಕಾಸ್ ಅಗೇನ್ ಅನಸ್ಥೀಷಿಯಾದು ಒಂದು ಎಫೆಕ್ಟ್ ಇದ್ದೇ ಇರುತ್ತಲ್ವ. ಏನೋ ಕೊಟ್ಟಿರ್ತಾರೆ ಒಳಗಡೆ, ನಾವು ಆರಾಮಾಗಿ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ, ಅದರದ್ದು ಎಫೆಕ್ಟು ಏನೋ ಸಿಕ್ಕಾಪಟ್ಟೆ ವಾಂತಿ ಬರಂಗೆ ಆಗ್ತಾಯಿತ್ತು. ಅಷ್ಟರಲ್ಲಿ ನನಗೆ ಏನು ಹೇಳಬೇಕು ಅಂತ ಒಂದೊಂದ್ಸಲ ಗೊತ್ತಾಗಲ್ಲ. ನನ್ನ ಜೀವನದ ಒಂದು ಸೂಪರ್ ಡೂಪರ್ ಗೆಳೆಯ, ನನ್ನ ಬ್ರದರ್ ಇನ್ ಲಾ ಡಾಕ್ಟರ್ ಶಶಿಧರ್ ಒಳಗಡೆ ಬಂದರು. ಕಣ್ಣು ಬಿಟ್ಟಿರಲಿಲ್ಲ, ಕಣ್ಣು ಬಿಡದೆ ಆದರೂ ಇವರೇ ಬಂದಿರೋದು ಅಂತ ಒಳಗಡೆಯಿಂದ ಒಂದೇನೋ ನುಡಿತು. ನುಡಿದಾಗ, ಶಶಿ ನನಗೆ ವಾಂತಿ ಬರಂಗೆ ಆಗ್ತಿದೆ, ಅವ್ರಿಗೇನೋ ಒಂದು ಕೊಡೋಕ್ಕೆ ಹೇಳಿ, ಸ್ವಲ್ಪ ನೋವು ಆಗ್ತಾಯಿದೆ, ಬಲ್ಗೈ ಎತ್ತಕ್ಕಾಗ್ತಿಲ್ಲ ನನ್ನ ಕೈಲಿ ಅಂತ ಹೇಳಿದೆ. ಆದ ಕೊಡ್ಸೋಣ ಅಂತಂದರು. ಆಮೇಲೆ ಅನಂತರ ಐ ಥಿಂಕ್ ನನ್ನ ಮಗಳು ಬಂದಳು ಅನಿಸುತ್ತೆ. ಸೊ ಇದಾದ ನಂತರ ವಿದಿನ್ ಬೈ ಅಬೌಟ್ 2 o'clock ಅಷ್ಟರಲ್ಲಿ ನನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ವಾರ್ಡ್ಗೆ ಶಿಫ್ಟ್ ಮಾಡಿದಾಗ ಒಬ್ಬ ಐ ಥಿಂಕ್ ದ ನರ್ಸ್, ಐ ಶುಡ್ ಡೆಫಿನೆಟ್ಲಿ ರಿಮೆಂಬರ್ ಹರ್, ಅವರು ಬೇಸಿಕಲಿ ಶಿ ಈಸ್ ಫ್ರಮ್ ಕ್ಯಾಲ್ಕಟಾ ಅನಿಸುತ್ತೆ. ಆ ಹುಡುಗಿ ಹಿಂದಿಯಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಿತ್ತು ಬೇರೆಯವ್ರಿಗೆ, ಯಾವ ರೀತಿಯಾಗಿ ನನ್ನನ್ನು ಮಲಗಿಸ್ಬೇಕು, ತಲೆಗೆ ದಿಂಬು ಕೊಡಲ್ಲ, ಬಿಕಾಸ್ ಅನಸ್ಥೀಷಿಯಾ ಅದು ಎಫೆಕ್ಟಿಂದ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡತ್ತೆ ಅಂತ ಹೇಳ್ಬಿಟ್ಟು ತಲೆಗೆ ನಂಗೆ ದಿಂಬು ಕೊಡಿ, ನನ್ನನ್ನು ಕೆಳಗಡೆ ಪೂರ್ತಿ ಮಲಗಿಸ್ಬೇಡಿ ಅಂದರೆ ಆಗಲ್ಲ, ನೋ ಮ್ಯಾಮ್ ವಿ ಕೆನಾಟ್ ಡೂ ದ್ಯಾಟ್ ಅಂತ ಒಂದು ಗತ್ತಲ್ಲಿ ಹೇಳಿದಾಗ ನಾನು ಶಟಪ್ ಮಾಡಲೇಬೇಕಾಗಿ ಬಂತು. ಬಟ್ ತುಂಬ ಒಂಥರ ವಾಂತಿದ್ದು, ಅದರದ್ದು ಸೈಡ್ ಎಫೆಕ್ಟ್ ಇದ್ದೇ ಇತ್ತು ಅನ್ಸುತ್ತೆ, ಬರ್ತಾನೆ ಇತ್ತು. ಬಟ್ ಐ ಥಿಂಕ್ ಸ್ಲೋಲಿ ಒಂದು ಇಂಜೆಕ್ಷನ್ ಕೊಡೋಕ್ಕೆ ಶುರು ಮಾಡಿದ್ರು. ಬೈ ಅಬೌಟ್ ಈವ್ನಿಂಗ್ ಸ್ವಲ್ಪ ಚೆನ್ನಾಗಿ ಎಚ್ಚರ ಆಗಕ್ಕೆ ಶುರುವಾಯಿತು. ಬಟ್ ಒಂದೇ ಒಂದು ನನಗೆ ತುಂಬ ತೊಂದರೆ ಕೊಟ್ಟಿದ್ದು ಅಂದರೆ ವಾಂತಿ ಬರೋಂಗಾಗೋದು. ಇನ್ನು ಮಿಕ್ಕಿದೆಲ್ಲ ನಾನು ಒಂದು ಸಣ್ಣ ವಿಡಿಯೋಗಳನ್ನ ಮಾಡಿಟ್ಟಿದ್ದೀನಿ, ಅದನ್ನು ಇನ್ನೊಂದು ಸಲ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.